ಓಯ್ ಅಲ್ಲೂ ಎಲ್ಲ ನಂಗೆ ಮಸ್ತ್ ಅನ್ಕೋತೀನಿ, ನಾನು ಮಸ್ತ್ ಇದೀನಿ. ಸೊ ಈಗ ಜಸ್ಟ್ ನನಗೊಂದು ಪ್ಲ್ಯಾನ್ ಬಂತ್ರಿ. ಏನಪ್ಪ ಅಂತ ಸ್ವಲ್ಪ ಪ್ರ್ಯಾಂಕ್ ಮಾಡೋತ್ತ ಭಾಳ ದಿನ ಆಗಿತ್ತು, ಪ್ರ್ಯಾಂಕ್ ಮಾಡಲಿಲ್ಲ 3 ವರ್ಷಗಳ. ಹಂಗೆ ನನಗೆ ಹುಷಾರಿಲ್ಲ, ಸಾರಿ. 1 ವಾರ ಆತ್ರಿ ಜ್ವರ ಹೋಗೋದು ಬರೋದಾಗತ್ತೈತಿ, ಹಂಗೆ ಕೆಮ್ಮು ಐತಿ. ಸೊ ಇದೇ ಒಂದು ಬೆಸ್ಟ್ ಚಾನ್ಸ್ ಅಂತ ಅನ್ಕೊಳಕತ್ತೀನಿ. ಸೊ ನಾನೊಂದು ಫೇಕ್ ಪಟ್ಟಿ ಪ್ರ್ಯಾಂಕ್ ಮಾಡ್ಬೇಕಂತ ಅನ್ಕೊಂಡಿನಿ. ಸೊ ನೋಡೋಣ ಅಮ್ಮು ರಿಯಾಕ್ಷನ್ ನೋಡ್ತೀನಿ ನಾನು ಹೆಂಗಿರ್ತೈತಿ ಅಂತೇಳಿ, ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ಸೊ ಇದ್ರ ಸಲ ಮೊದಲು ನಮಗೊಂದು ಪಟ್ಟಿ ರೆಡಿ ಮಾಡಬೇಕಾಗತ್ತೆ, ಫೇಕ್ ಪಟ್ಟಿ ರೆಡಿ ಮಾಡೋಣ ಬರ್ರಿ. ಸೊ ಹೊರಗೆ ಹೇಳಕ್ಕೆ ಕಾಲೇಜ್ ಹೋಗ್ಯಾಳ, ಬರೋಕ್ಕೆ ಇನ್ನೇನು ಬರ್ಬೋದು, ಇನ್ನೊಂದು ರಸ ಬರ್ತಾಳೆ. ಸ್ಟುಡಿಯೋಗೆ ನಾವೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಬರ್ರಿ. ಏನು ಮಾಡೋಣ ಗೊತ್ತೇನ್ರಿ, ಮೊದಲು ಇಲ್ಲಿ ಸ್ವಲ್ಪ ಕಡ್ಲಿ ಹಿಟ್ಟು ತೊಗೊಂಡು, ಕಡ್ಲಿ ಹಿಟ್ಟೊಳಗೆ ಒಂದು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಮಿಕ್ಸ್ ಮಾಡೋಣ, ಯಾಕಂದ್ರೆ ಸ್ವಲ್ಪ ಎಲ್ಲೋ ಥರ ಬರ್ಬೇಕಲ್ಲ ಅದಕ್ಕೆ. ಸೊ ಮೊದಲು ಕಡ್ಲಿ ಹಿಟ್ಟು ಹುಡುಕೋಣ. ಇಲ್ಲೇ ಇದ್ದಂಗೆ ಐತಿ, ಕಡ್ಲಿ ಹಿಟ್ಟು ಐತು ಮೈದಾ ಹಿಟ್ಟು ಐತು ಗೊತ್ತಿಲ್ಲ, ಸ್ವಲ್ಪ ತೊಗೊಳತ್ತೆ. ಮಮ್ಮಿನೂ ಹೊರಗೆ ಒಗಣವೆ ಹತ್ರ, ಅದಕ್ಕೆ ಮಸ್ತ್ ಚಾನ್ಸ್ ಐತಿ. ಇದೆಲ್ಲ ನಿಮ್ಗೆ ಕಲಿಸಿ ಸಿಗ್ತೇನೆ ಅಂತೀರಿ. 5 minutes later. ಇದರಾಗ ಒಂದು ಸ್ವಲ್ಪ ಟರ್ಮರಿಕ್ ಆ್ಯಡ್ ಮಾಡೋಮಂತ್ರಿ, ಯಾಕೆ ಕಲರ್ ಕಾಣಬೇಕಲ್ರಿ ಹೆಂಗೆ ಅದು ಎಲ್ಲೋ ನೋಡೋಣ. ಗೊತ್ತಿಲ್ಲ ನನಗೆ ಎಷ್ಟು ಸಕ್ಸಸ್ ಆಗತ್ತೆ ಅಂತೇಳಿ, ಬಟ್ ಲೆಟ್ ಸಿ. ಈಗ ಏನು ಮಾಡೋಮ್ರಿ, ಸ್ವಲ್ಪ ಮಸ್ತ್ ನೀರಾಗಿ ಮಿಕ್ಸ್ ಮಾಡೋಣ. ನೋಡ್ರಿ ಮಾಡ್ಕೊಂಡು ಬಂದೀನಿ, ಫೈನಲೇ ರೆಡಿ ಆಗೈತಿ. ಬಟ್ ಇದೇನು ಬುರ್ಕ್ ಬರಾತೈತಿರಪ್ಪ, ಇನ್ನೊಂದೇನೋ ಸ್ಮೆಲ್ ಬರಾತೈತಿ, ಅದು ಕಡ್ಲಿ ಹಿಟ್ಟು ಸ್ಮೆಲ್ ಬರಾತೈತಿ. ಆಕೆ ಮೂಗಂತ ಹೇಳ್ತೀನಿ ರೀಪ್ಪ, ನಾಯಿ ಮೂಗಿಂತ ಆ ಕಡೆ ಪಟ್ಟ ತಿಡಿತಾಳೆ. ಸೊ ನನಗೆ ಇದೇನು ಫೇಲ್ ಆಗುತ್ತೆ ಅನ್ಸತೈತಿ, ಬಟ್ ಆದ್ರೂ ಒಂದು ಟ್ರೈ ಮಾಡೋಣ ಅಂತ. ಯಾಕೆ ಇದೇ ಒಂದು ಬರೋಬ್ಬರ ಪ್ರಾಪರ್ ಆಗಿರೋ ಟೈಮ್ ಐತಿ, ಯಾಕಂದ್ರೆ ನನಗೆ ಆರಾಮಿಲ್ಲ. ಯಾಕೆ ಅನ್ಕೋಬೋದು ಇವ್ನಿಗೆ ಆರಾಮಿಲ್ಲ, ಕಂಟ್ರೋಲ್ ಮಾಡ್ಕೊಳಕ್ಕಾಗಿಲ್ಲ, ಹಾಗಾಗಿ ಚಡ್ಗಳಿಗೆ ಮಾಡ್ಕೊಂಡು ಅಂತ ಅನ್ಕೋಬಹುದು. ಆ ಉದ್ದೇಶದಿಂದ ಈ ಪ್ರ್ಯಾಂಕ್ ಮಾಡತ್ತೀರಿ. ಸೊ ನೋಡೋಣ ರೇಟ್ ಸಕ್ಸಸ್ಫುಲ್ ಆಗತ್ತೆ ಅಂತೇಳಿ. ಈಗ ಏನು ಮಾಡ್ತೀನಿ ಗೊತ್ತಾ, ಲಾಕ್ ಮಾಡ್ತೀನಿ, ನಾನು ಲಾಕ್ ಮಾಡಿ ಇಟ್ಟಿರ್ತೀನಿ. ಆಕೆ ಬಂದು ಬಾಕ್ಲ ಬಿಡ್ತಾಳಲ್ಲ, ಅವಾಗ ಏನು ಮಾಡ್ತೀನಿ, ಇದೇನು ಪೇಸ್ಟ್ ಇತ್ತಲ್ಲ, ಈ ಪೇಸ್ಟ್ ಇಲ್ಲೆಲ್ಲ ಹಿಂಗೆ ಚಲ್ತೀನಿ, ಚೆಲ್ಲಿ ಇನ್ನೊಂದು ಸ್ವಲ್ಪ ಚಲ್ಕೋತೀನಿ. ಅನಂತರ ಹೇಳ್ತೀನಿ ಪ್ಯಾಂಟ್ ಒಳಗೆ ಆಯ್ತು ಅಂತ ಹೇಳ್ತೀನಿ. ಸೊ ನೋಡೋಣ ಈಗಿನ ರಿಯಾಕ್ಷನ್ ಹೆಂಗಿರ್ತೈತೆ ಅಂತ. ಒಬ್ವಿಯಸ್ಲಿ ಯಾರಿಗಾದ್ರೂ ಒಂಥರ ಹೆಸಿಗೆ ಆಗುತ್ತೆ, ಬಟ್ ನೋಡೋಣ ಆಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ ಅಂತೇಳಿ. ಇನ್ನೊಂದೇನು ಗೊತ್ತೇನು ರೀ, ಇದು ಮೇನ ನಾನು ಕ್ಯಾಮ್ರಾ ಸೆಟ್ ಮಾಡ್ಬೇಕಾ, ಕ್ಯಾಮ್ರಾ ಸೆಟ್ ಮಾಡಿಸೋ ಏನು ಮಾಡ್ತೀನಿ ಗೊತ್ತಾ, ನಾನೇನು ಮಾಡ್ತೀನಿ ರೀ, ವರ್ಕ್ ಮಾಡೋಕೆ ಕೂತಿದ್ದೆ ನಾನು. ಸೊ ಆ ಟೈಮ್ ಒಳಗೆ ನನಗೆ ಒಮ್ಮೆ ಆಗಿಬಿಡ್ತು ಅಂತ ಹೇಳ್ತೀನಿ. ಸೊ ಹಂಗಾಗಿ ವರ್ಕ್ ಮಾಡ್ಬೇಕಾದ್ರೆ ನಾನು ಕ್ಯಾಮ್ರಾ ಯೂಸ್ ಮಾಡ್ತಿಲ್ಲ. ಸೊ ಇಲ್ಲಿ ಸೆಟ್ ಮಾಡಿರ್ತೀನಿ ಅಂತ ಆಕೆಗೆ ಡೌಟು ಬರೋದಿಲ್ಲ, ಇಲ್ಲಿ ಒಂದು ಕೆಲಸ ಮಾಡೋಕೆ ಕೂತಿದ್ದೆ ಅನ್ಸುತ್ತೆ, ಹಿಂಗಾಗಿತ್ತು ಅಂತ ಅನ್ಕೋತಾಳೆ. ಸೊ ಅದು ವಿಚಾರ ಮಾಡೀನಿ, ಲೆಟ್ಸಿ ನೋಡೋಣ ಯಾವ ರೀತಿ ಪ್ರ್ಯಾಂಕ್ ಆಗುತ್ತೆ ಅಂತೇಳಿ. 5 minutes later. ಇನ್ನೇನು ಮೂವ್ ಬರೋ ಟೈಮ್ ಐತೆ. ಸೊ ಈಗ ಪ್ರಿಪೇರ್ ಮಾಡೋಣ ಅಂತ ಗೊತ್ತೇನು ರೀ, ಇಲ್ಲಿ ಕಾಡ್ತೀನಿ ಮುಖಾಟು ನೋಡ್ರಿ, ಸೇಮ್ ಹಂಗೆ ಅನ್ಸತ್ತಲ್ಲ ಮುಖಾಟು. ಮತ್ತೆ ನನಗೆ ಸೇನ್ಸ್ ಅದು ಯಪ್ಪ. ಓಕೆ ನೋಡ್ರಿ ಹೆಂಗಾಗೈತಿ, ಇದು ಸ್ವಲ್ಪ ಹಿಂಗೆ ಬರ್ಸಂಬ್ರಿಪ್ಪ, ಡನ್. ಮುಚ್ಚಿ ಟ್ರೈ ನೋಡ್ರಿ ಹೆಂಗೆ ಅನ್ಸತ್ತದು. ಪಕ್ಕ ಪಟ್ಟಿ ಮಾಡ್ಕೊಳಂಗಿಲ್ಲ. ನೆಕ್ಸ್ಟ್ ಏನು ಮಾಡ್ತೀನಿ ಗೊತ್ತಿಲ್ಲ ರೀ, ಯಾಕೆ ಬಂದು ಕೂಡಲಿ. ಸೊ ಇಲ್ಲಿ ಇರ್ತೈತಲ್ಲ ರೀ, ಇಲ್ಲಿ ಒಂದು ಸ್ವಲ್ಪ ಹಿಂದೆ ಹಿಂಗೆ ಹಾಕೊಂಡು ಬಿಡ್ತೀನಿ ಅಂತ. ಲೆಟ್ಸಿ ನೋಡೋಣ ಯಾಕಿಂದು ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಓಕೆ 2 hours later. ಎಲ್ಲ ಕೆಲಸ ಖರಾಬ್ ಆದ ನೋಡ್ರಿ. ಜಸ್ಟ್ ಅಮ್ಮು ಕಾಲ್ ಬಂದಿತ್ತು, ಆಕಿ 5 ಗಂಟೆ 4:30 ಗಂಟೆ ಆಗುತ್ತೆ ಬರಕ್ಕೆ. ಇದಿಷ್ಟೆಲ್ಲ ಮಾಡಿದ್ದ ವೇಸ್ಟ್ ಆತ. ಏನು ಮಾಡ್ತೀನಿ ಗೊತ್ತೇನು, ಹಿಂಗೆ ಬಿಡ್ತೀನಿ, ಆಮೇಲೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಚಲ್ಲು ಮಾಡುತ್ತೆ. ಸೊ ಇದು ಹಿಂಗೆ ಬಿಡೋಣ, ನೋಡೋಣ 5 ಗಂಟೆ ಮಟ್ಟ ವೇಟ್ ಮಾಡೋಣ, ಆನಂತರ ನೋಡೋಣ ಅಂತ. ಮಮ್ಮಿ ಬಂದ್ರೆ ಹೇಗೆ. ಹಾಂ 1 eternity later. ನಾನು ಕರಲು काय गई. हाँ
ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಷ್ಟೇ ಆಗಿ ಬಂದೈತಿ ಏಪ್ಪ ಅಷ್ಟ ಐದು ಕಷ್ಟ ಬಂದೈತಿ ಯಪ್ಪ ನಾನು ಆ್ಯಕ್ಚುಲಿ ಬಂದು ಕೂಡಲೇ ಒಂಥರ ಹಿಸ್ಕೊಂಡು ಹೊರ ಹೋಗ್ಬಿಡ್ತಾವ ನಾನು ಅನ್ಕೊಂಡಿದ್ದೆ ಬಟ್ ಇಲ್ರಿ ಪಾಕರೆ ಏನಂತ ಅನ್ಕೊಂಡದ ಕಡ್ಲಿ ಹಿಟ್ಟಲ್ಲಿ ಅದು ಕಡ್ಲಿ ಹಿಟ್ಟೊಳಗೆ ಅರ್ಶಿನ ಮಿಕ್ಸ್ ಮಾಡಿದ್ದೆ ಇದಕ್ಕೆ ಹಂಚಿದ್ದೆ ಇದೇ ಬರೋಬ್ಬರ ಟೈಮ್ ಅಂತ ಮಾಡಿದ್ದೆ ನಾನು ನಂಬುತ್ತಿ ಅಂತೇಳಿ ಅದೇ ಬಾಕಿ ಟೈಮ್ ಮಾಡಿದ್ರೆ ನಂಬ್ತಿರ್ಲಿಲ್ಲ ಹೌದಿಲ್ಲ ಅಯ್ಯೋ ನಾನು ಫುಲ್ ಹೆಸ್ಕೊಂಡು ಹಿಂಗೆ ಹೋಗ್ಬಿಡ್ತಾಳೆ ಅಥವಾ ಹಿಂಗೆ ಏನು ಇದು ಮಾಡ್ತಾಳೆ ಬೈತಾಳೆ ಸಿಟ್ ಮಾಡ್ಕೊತಾಳೆ ಅಂದ್ಕೊಂಡಿದ್ದೆ ರಿಯಾಕ್ಷನ್ ಹೆಂಗಿರೋದು ಗೊತ್ತಿರಲಿಲ್ಲ ನನಗೆ ಬಟ್ ಗೆಸ್ ಮಾಡಿದ್ದೆ ನಾನು ಸ್ವಲ್ಪ ಇಮೋಷನ್ ಆಗ್ತಾವ ಅಂತೇಳಿ ಕಣ್ಣ ನೀರು ತೆಗೆದ್ಲಿರಿಪ್ಪ ಹಾಕಿ ಬಿತ್ತು ಅದು ಬಂದೈತೆಲ್ಲೋ ಗೊತ್ತಿಲ್ಲ ಬಟ್ ಕಣ್ಣ ನೀರು ಬಂದು ನೋಡ್ರಿ ಇನ್ನೂ ಕಣ್ಣ ನೀರು ಒಂದು ಹೆದರಿಲ್ಲ ಅಂತಕ್ಕೆ ನನಗೆ ಏನಾತಪ್ಪ ಅಂತೇಳಿ ಓಯ್ ಯಪ್ಪ ಇದು ವಿಚಿತ್ರ ಆಗ್ತಿರ್ತದೆ ಬೇರೆಯವ್ರಿಗೆ ನೀವು ನೋಡಿದ್ರೆ ಅವು ಹೆಂಗಿರ್ತಾವ ಇದು ನಮ್ಮ ಬೇರೆದೇ ಆಗಿಬಿಡ್ತದೆ ಆರಾಮಿರ್ಲಿಲ್ಲಲ್ಲ ಅದಕ್ಕೆ ಹೇಳಿದೆ ಅಷ್ಟೇ ಹಂಗೆ ಎದಕ್ಕೆ ನೋಡೋದು ಕಡ್ಲಿ ಇಟ್ಟೈತೆ ಅವ್ರ ಇಲ್ಲಿ ಮಾಡಿ ಇಟ್ಟಿ ನೋಡ ಅಯ್ಯೋ ಅಯ್ಯ ನೀನೇ ಒಂದೂರಿಗೆ ಬರ್ತೀವತ್ತು ನಾವು ಮುಂದಕ್ಕೆ ಹಾಕಿಟ್ಟಿದ್ದಿ ಅದು ಗಟ್ಟಿಯಾಗಿ ಕೈಲೇ ಕೂತ್ ಬಿಡ್ತದ ಮಗಂದು
ಅದು ಹಾಕಿ ಇಟ್ಕೊಡ್ಲಿ ನೀವು ಫೋನ್ ಬರ್ತೇನೆ ನಿಂದ ನಾ ಇದಕ್ಕೆ ಬರ್ತೀನಿ ಅಂತ ಹೇಳಿ ಮತ್ತು ಮ್ಯಾಗ ಒಂದು ಸ್ವಲ್ಪ ಹಾಕಿದೆ ಅದಕ್ಕೆ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇದಾವೆ ಫುಲ್ ಇಮೋಷನಲ್ ಆಗೋಗ್ಬಿಟ್ರಪ್ಪ ಅವಳಿಗೆ ನಮಗೆ ಬೇಜಾರು ಅನಿಸ್ತು ಅದು ಬರ್ಸಬೇಕಾದ್ರೆ ಕಾಲಿಗಿಲ್ಲ ಸೀರಿಯಸ್ಲಿ ಆಗಿತ್ತಪ್ಪ ಅಂದಿದ್ರೆ ಇಮ್ಯಾಜಿನ್ ಮಾಡ್ಕೊರಿ ನಾನು ಅದು ಒಮ್ಮೆ ಐತಿ ಒರೆಸ್ಬೇಕಾದ್ರೆ ಹೊಡ್ಬೇಕು ನಾನು ಹಿಂಗೆ ಆಗಿತ್ತಪ್ಪ ಅಂದ್ರೆ ಹೆಂಗೆ ಅಂತೇಳಿ ಆಯ್ತು ಒರೆಸ್ ಅದೇನಿದಿಲ್ಲ ಸ್ವಲ್ಪ ಹೇಸ್ಕೊಂಡಿಲ್ಲ ಕಡ್ಲಿ ಇಟ್ಟೈತೆ ಒಳಗೆ ಬಟ್ ನೋಡೋಕೆ ಹೆಂಗೆ ಅನಿಸ್ಲಿ ಫಸ್ಟ್ ಟೈಮ್ ಏನೋ ಮಾಡಿ ಏನೋ ನೋಡ್ಕೊಂಡೆ ಅದು ಅಂದ್ರೆ ಏನು ಮಾಡಿ ಅಂದ್ರೆ ಅದೇ ಅಂದ್ಕೊಂಡೆವು ಏನು ಮಾಡಿ ಅಂತ ಮತ್ತು ಒಬ್ಬಿಯಸ್ಲಿ ಹಂಗೆ ಅನಿಸ್ಲಿ ಅಂತ ಮಾಡಿದ್ದು ಮತ್ತೆ ಆ್ಯಕ್ಚುಲಿ ಹಿಂಗೆ ಬರುತ್ತಲ್ಲ ಅದು ಅಂದ್ರೆ ಆರಾಮ ಇರ್ಲಾರ್ದಾಗ ಹಿಂಗೆ ಆಗ್ಬಿಡ್ತೈತಲ್ಲ ಅದು ಅದಕ್ಕೆ ಹಂಗೆ ಮಾಡಿದ್ದೆ ಜ್ವರಕ್ಕೆ ಹಿಂಗೆ ಬರುತ್ತೆ ಆಮೇಲೆ ಗೊತ್ತು ಅರಿಶಿನ ಸ್ಮೆಲ್ ಏನು ಬೆಳಗ್ಗೆ ನಾನು ಹೇಳಿದ್ದೆ ಅವ್ರಿಗೆ ನಾ ಹೇಳ್ರಿ ನಿಮ್ಗೆ ಸ್ಟಾರ್ಟಿಂಗ್ ಆಕಿ ಮೂಗು ನಾಯಿ ಮುಕ್ಕಿತ ಡೇಂಜರ್ ಐತಿ ಆಕಿ ಸ್ಮೆಲ್ ಗುರ್ತಿಡ್ತಾಳ ಅಂತ ಹೇಳಿ ಆಕಿ ಯಾವ ಬಗ್ಗನಕಿ ಸ್ಮೆಲ್ ಬಂದ್ಬಿಡ್ತಾರೆ ಅರ್ಶನಂತ ಸ್ಮೆಲ್ ಮತ್ತೆ ಕೇಳ್ತಾಳೆ ನಾನು ಮುಂಚೆ ಎತ್ತಿದ್ದೀನಿ ಅಂತ ಪಾಟಿ ಮಾಡಿದಾಗ ಹೋಗೋ ಸ್ಮೆಲ್ ಬರ್ತೈತಿ ಹಾಂ ಒಬ್ಬಿಯಸ್ಲಿ ನನಗೆ ಗೊತ್ತಿತ್ತು ಯಾಕಂದ್ರೆ ಅದು ಪೊಟ್ಟಿ ಸ್ಮೆಲ್ ಬರಲಾಗಿತ್ತು ಅದು ಯಾಕಂದ್ರೆ ಅರ್ಶನ ಕಡ್ಲಿಟ್ಟೈತಿ ಹೆಂಗೆ ಬರ್ಬೇಕು ನಾ ಮೊದಲೇ ಇಲ್ಲ ನಿಮ್ಗೆ ಆಕಿ ಮೂಗು ನಾಯಿಗಿತ್ತ ಕಡಿತೀರ ಅಂತೇಳಿ ಗುರ್ತಿಡಿದ್ಲಕ್ಕಿ ನಾನು ಫುಲ್ ರಿಯಾಕ್ಷನ್ ಬಂದು ಕೂಡಲೇ ಹಿಂಗೆ ಹಸಿ ಮಾಡ್ಕೋತಾಳೆ ಬ್ಯಾಗ್ ಹೋಗ್ಕೊಟ್ಟು ಹೊರಗೆ ಓಡ್ತಾಳೆ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲ ಫಸ್ಟ್ ಬಂದು ಏನಾಗ್ತೀನಿ ಅನ್ನೋದು ಕೇಳಲಿಕ್ಕೆ ನಾನು ನೋಡ್ರಿ ಎಲ್ಲ ಹಚ್ಕೊಂಡಿದ್ದೆ ಇಲ್ಲಿ ಮಟ್ಟ ಮತ್ತು ಹೊರ ಕರೆ ಅನ್ನಿಸ್ಬೇಕು ಇಲ್ಲಿದ್ದು ಬಿದ್ದಿತ್ತು ಅಂತೇಳಿ ಏ ಇದು ನನಗೆ ನೋಡೋಕೆ ಹಸಿ ಅನಿಸಾದೈತಿ ಏ ಬೇಳೆ ಭಯನೂ ಅದು ಒಂದು ಕ್ಷಣ ಜೀವ ಬಾಯಿಗೆ ಬಂದಿತ್ತು ಜೀವ ಬಾಯಿ ಬಂದಿತ್ತು ಇದ್ರಿ ಏನಾತಂತ ಹಿಂಗೆ ಜ್ವರ ಬಂತು ಒಮ್ಮಲಿಗೆ ಅಂಥದ್ದು ಏನಾಯ್ತು ಅಂತ ಅದೇ ಅಂದ್ಕೊಂಡೆ ಹಿಂಗೆ ಮಾಡಿದೆ ಹೋಗ್ತಿದ್ದ ಹಂಗಿದ್ರು ಇರಲಿ ಬಿಡು ಅಂತ ಹೇಳಿ ಮಾಡಿದೆ ತಳಕ್ಕೆ ಕುಂದ್ರನ ಸ್ಮೆಲ್ ಬಂತು ಅರ್ಶನ ಭಾಳ ಹಾಕಿದೆ ಅನ್ಸತ್ರಿ ನಾ ಅರ್ಶನ ಭಾಳ ಆಗಬಾರ್ದಿತ್ತು ಬಟ್ ಆದ್ರೂ ಸ್ಮೆಲ್ ಬರ್ತಿತ್ತು ರೀ ಈಗಿಗೆ ಮೂಗು ಭಾಳ ಡೇಂಜರ್ ಐತೆ ಅಕ್ಕಿಂದ ಅಜ್ಜಿ ಎಷ್ಟು ಗಟ್ಟಿ ಮಾಡ್ಯಾರ ನೋಡಿ ನನ್ನ ತಲೆ ನೋವಾದೈತಿ ಕಾಲೇಜಿಂದ ಬರೋಣ ಇನ್ನೊಂದು ಮಾಡ್ಸಕ್ಕಜ್ಜಿ ಅಂತ ಬಾಕಿ ನನಗೆ ಗಟ್ಟಿ ಮಾಡಿಲ್ಲ ನೀನು ಗಟ್ಟಿ ಮಾಡಿಸಿದ್ದದು ನೀನು ಬರೋಬ್ಬರ ಒಂದೂರಿಗೆ ಬರುತ್ತೆ ಅಂತ ನಾನು ಒಂದು ಇದಕ್ಕೆ ಹಾಕಿಟ್ಟಿದ್ದೆ ಆಮೇಲೆ ನಿನ್ನ ಫೋನ್ ಬರ್ತಾ ಇದಕ್ಕೆ ಬರ್ತೀನಿ ನಾನು ಅಲ್ಲ ಅಂಥೇಳಿ ಮಮ್ಮಿಗೆ ಒಳಗೆ ಬರಕ್ಕೆ ಬಿಟ್ಟಿಲ್ಲ ನಾನು ಯಾಕೆ ಮತ್ತೆ ಅವ್ರಿಗೆ ಗೊತ್ತಾಗ್ಬಿಡ್ತೈತಿ ಅಜ್ಜಿ ಅದಕ್ಕೆ ಅಜ್ಜಿ ಯಾಕಡೆ ಅನ್ನ ಹಾತಿದ್ರ ಹೊಟ್ಟೆ ಒಳಗೆ ಕರ್ಕೋಳ ಅಂತದ ಏನಿಟ್ಟ ಅವನ್ ಚಲೋ ಆಗ್ಬಿಡು ನಿಮ್ಗೆ ಸ್ವಲ್ಪ ನೋ ಡೌಟ್ ಬಂತು ನೋಡಿಲ್ಲ ಇವ ಮುಟ್ಟಕ್ಕೆ ಹಿಸಿ ಬರಾದ ಏನ್ ಕಿತ್ತ ಬಂತು ಸ್ವಲ್ಪ ನೀರು ಹಾಕಿ ನೀರು ಹಾಕಿದ್ರೆ ಹೋಗುತ್ತೆ ನೀರು ಬಾಟಲ್